ಜನ್ಮದಿನಾಚರಣೆ ಹಾಗೂ ರಾಷ್ಟ್ರೀಯ ಯುವ ಸಪ್ತಾಹದ ಅಂಗವಾಗಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಾರಂಭಕ್ಕೆ ಚಾಲನೆ ನೀಡಿದರು. ಸಚಿವರಾದ ಬಸವರಾಜ ರಾಯರೆಡ್ಡಿ, ಕೆಜೆ ಜಾರ್ಜ್, ಆರ್ ರೋಷನ್ ಬೇಗ್, ಯುಟಿ ಖಾದರ್, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುವ ಶಕ್ತಿಯೇ ರಾಷ್ಟ್ರ ಶಕ್ತಿಯಾಗಿದೆ. ಇದನ್ನು ಪ್ರತಿಪಾದಿಸಿದ ವಿವೇಕಾನಂದರು ಯುವಕರೇ ನವ ಸಮಾಜದ ನಿರ್ಮಾಪಕರು ಎಂಬುದನ್ನು ಸಾರಿ ಹೇಳಿದ್ದರು ಎಂದು ಸ್ವಾಮಿ ವಿವೇಕಾನಂದರ ಹಿರಿಮೆಯನ್ನು ಬಣ್ಣಿಸಿದರು. ವೈಜ್ಞಾನಿಕ ವೈಚಾರಿಕ ಶಿಕ್ಷಣವನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ ಎಂದು ಸಿದ್ದರಾಮಯ್ಯ ತಿಳಿಸಿದರು. ಧರ್ಮದಲ್ಲಿದ್ದುಕೊಂಡೇ ಹೊಸ ಭಾರತವನ್ನು ಕಟ್ಟಬೇಕಾದ ಎಲ್ಲ ಜನರ ಸಹಕಾರ ಅತ್ಯಗತ್ಯ ಎಂಬ ಅಂಶವನ್ನು ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದರು ಎಂದರು. ಎಲ್ಲ ನಂಬಿಕೆಗಳು, ಎಲ್ಲ ಧರ್ಮಗಳು ಕೂಡ ಈ ದೇಶದಲ್ಲಿ ಒಟ್ಟಿಗೆ ಬಾಳ್ತಕ್ಕಂಥ ಅವಕಾಶ ಇರಬೇಕು. ಆ ಮೂಲಕ ಸಾಮರಸ್ಯದ ಸಾರವನ್ನ ಎಲ್ಲಾ ಜನರು ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ನಾಡಿನ ಜನತೆಗೆ ಕೊಟ್ಟಂತವರು ಸ್ವಾಮಿ ವಿವೇಕಾನಂದರು ಅಂತಕ್ಕಂಥದ್ದನ್ನು ಕೂಡ ತಿಳ್ಕಬೇಕಾಗ್ತದೆ. ಅವರು ಹಿಂದೂ ಧರ್ಮ ಮತ್ತು ಮುಸಲ್ಮಾನ್ ಧರ್ಮದ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ವೇದಾಂತದ ಮೆದುಳಿರಬೇಕು, ಇಸ್ಲಾಂ ಧರ್ಮದ ದೇಹ ಇರಬೇಕು. ಇಸ್ಲಾಂ ಧರ್ಮ ಮತ್ತು ಹಿಂದೂ ಧರ್ಮ ಮಿಲನ ಆಗಬೇಕು ಈ ದೇಶದಲ್ಲಿ. ಆಗ ಮಾತ್ರ ಸಾಮರಸ್ಯದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಶಿಕ್ಷಣದಲ್ಲಿ ಮುಂದಿನ ವರ್ಷಗಳಲ್ಲಿ ಈಗಾಗಲೇ ಬದಲಾವಣೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಗುಣಾತ್ಮಕವಾದಂಥ ಬದಲಾವಣೆಯನ್ನ ತರಬೇಕು. ವೈಜ್ಞಾನಿಕವಾದಂಥ, ವೈಚಾರಿಕವಾದಂಥ ಗುಣಮಟ್ಟದ ಶಿಕ್ಷಣವನ್ನ ನಮ್ಮ ಯುವಕರಿಗೆ, ಯುವತಿಯರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವು ಮತ್ತು ನಿರ್ಧಾರ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿವೇಕಾನಂದರ ವಿಚಾರಗಳನ್ನ ಓದ್ಕೊಳ್ತಕ್ಕಂಥ, ತಿಳ್ಕೊಳ್ತಕ್ಕಂಥ, ಮನನ ಮಾಡ್ಕೊಳ್ತಕ್ಕಂಥ, ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಿದರೆ ನಾವು ಬಲಿಷ್ಠವಾದಂಥ ಮಾನವೀಯತೆಯ ತಳಹದಿಯ ಮೇಲೆ, ಸಮಾನತೆಯ ತಳಹದಿಯ ಮೇಲೆ ಒಂದು ಸುಂದರವಾದಂಥ, ಆರೋಗ್ಯಕರವಾದಂಥ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ನಾವು ನೀವು ಎಲ್ಲ ಮಾಡೋಣ ಅಂತ ಹೇಳಿ ಓದಿದ ನಂತರ ರಾಮಕೃಷ್ಣ ಆಶ್ರಮದ ಆತ್ಮಾನಂದ ಸ್ವಾಮೀಜಿ, ವಿಶ್ವದಲ್ಲಿ ಭಾರತದ ಬಗ್ಗೆ ಅರಿಯಬೇಕಾದರೆ ಸ್ವಾಮಿ ವಿವೇಕಾನಂದರ ಕೃತಿಯನ್ನು ಅಧ್ಯಯನ ಮಾಡಿದರೆ ಸಾಕು ಎಂಬ ಅಂಶವನ್ನು ಅನೇಕ ಗಣ್ಯರು ಹೇಳಿದ್ದಾರೆ. ಇದು ಇಂದಿಗೂ ಪ್ರಸ್ತುತ ಎಂದರು. ವಿವೇಕಾನಂದರ ವ್ಯಕ್ತಿತ್ವದ ಪರಿಚಯವನ್ನು ವಿಶ್ವದೆಲ್ಲೆಡೆ ರಾಮಕೃಷ್ಣ ಆಶ್ರಮ ಪ್ರಚುರಪಡಿಸುತ್ತಿದೆ ಎಂದರು. ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಭಾರತದ ಬಗ್ಗೆ ತಿಳಿಯಬೇಕು ಅಂತ ಇಚ್ಛೆ ಇದ್ದರೆ ವಿವೇಕಾನಂದರನ್ನು ಓದಿ. ವಿವೇಕಾನಂದರ ಮೂಲಕ ನಿಮಗೆ ಭಾರತದ ನಾಡಿ, ಭಾರತದ ಇತಿಹಾಸ, ಭಾರತದ ಒಳಸತ್ವ ನಿಮಗೆ ಗೊತ್ತಾಗತ್ತೆ ಅಂತ ನೆಹರು ಅವರು ಹೇಳ್ತಾರೆ. ವಿವೇಕಾನಂದರಲ್ಲಿ, ಇನ್ ವಿವೇಕಾನಂದ ಎವ್ರಿಥಿಂಗ್ ಇಸ್ ಪಾಸಿಟಿವ್, ನಥಿಂಗ್ ನೆಗೆಟಿವ್ ಅಂತ ರಾಜಾಜಿ ಅವರು ಹೇಳಿದರು. ಇದು ವಿವೇಕಾನಂದರ ವ್ಯಕ್ತಿತ್ವ. ನಮ್ಮ ಭಾರತದ ಸಂವಿಧಾನ, ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಅಂಬೇಡ್ಕರ್ ಅವರು ನೀಡಿದಂತಹ ಈ ಮಹತ್ತಾದಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನವಾದಂತಹ ಆದ್ಯತೆ ಹಾಗೂ ಹಕ್ಕುಗಳನ್ನು ನೀಡಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ವಿಚಾರಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದ್ದು ಹಲವಾರು ಮಹತ್ವದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ರಾಜ್ಯ ಸರ್ಕಾರ ಯುವಜನರ ಪರವಾಗಿದೆ ಎಂದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ಶಾಲಾ ಕಾಲೇಜು, ತಾಂತ್ರಿಕ ವಿಶ್ವವಿದ್ಯಾಲಯ ಸೇರಿದಂತೆ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಯುವ ಶಕ್ತಿಯೇ ರಾಷ್ಟ್ರ ಶಕ್ತಿ. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುವ ಶಕ್ತಿಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು. ಉಂಟು ಮಾಡುವುದೋ ಅದೇ ಒಳಿತು.
ಯಾವುದು ಪ್ರತ್ಯೇಕಿಸುವುದೋ ಅದು ಕೆಡಕು. ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಏರ್ಪಡಿಸಿರುವ ಯುವ ಸಪ್ತಾಹದ ಈ ಪವಿತ್ರ ದಿನದಲ್ಲಿ ನಾನು ರಾಷ್ಟ್ರೀಯತೆ, ಕೋಮು ಸೌಹಾರ್ದತೆ, ಭಾವೈಕ್ಯತೆ ಕಾಪಾಡಲು ಹಾಗೂ ಪ್ರಾಣಿ ಪಕ್ಷಿ ಸಂಕುಲವನ್ನು ರಕ್ಷಿಸಲು ಕಾರ್ಯೋನ್ಮುಖವಾಗುತ್ತೇನೆ. ಕಾರ್ಯಕ್ರಮಕ್ಕೂ ಮೊದಲು ಸ್ವಾಮಿ ವಿವೇಕಾನಂದರ ಸಾಧನೆ ಬಿಂಬಿಸುವ ದೃಶ್ಯ ರೂಪಕ ಪ್ರೇಕ್ಷಕರ ಗಮನ ಸೆಳೆಯಿತು. ವಿಶ್ವಮಾನವ ವಿವೇಕಾನಂದರಿಗೆ, ವಿಶ್ವವಂದ್ಯ ವಿವೇಕಾನಂದರಿಗೆ, ವಿಶ್ವವಂದ್ಯ ವಿವೇಕಾನಂದರಿಗೆ. ಅಲ್ಲಿ ನೆರೆದಿದ್ದ ಜನರನ್ನುದ್ದೇಶಿಸಿ ಭಾಷಣ ಮಾಡುವಂತೆ ಅವರನ್ನು ಕೇಳಿಕೊಂಡಾಗ ಸ್ವಾಮೀಜಿ ಸ್ಫೂರ್ತಿಭರಿತರಾಗಿ ಈ ರೀತಿ ಹೇಳಿದರು. ಧರ್ಮವನ್ನು ಮರೆತು ಗೊಡ್ಡ ಪದ್ಧತಿಗಳನ್ನು ಧರ್ಮವೆಂದು ಭ್ರಮಿಸಿ ಅದರಂತೆ ಆಚರಿಸಿ ನಿನ್ನನ್ನು ಪರಕೀಯರಿಗೆ ಮಾರಿದರು, ದಾಸಿಯನ್ನಾಗಿ ಅನಾಥೆಯನ್ನಾಗಿ ಮಾಡಿದರು. ಅಮ್ಮ ತ್ರಿಲೋಕ ಸುಂದರಿ, ಮಕ್ಕಳ ಪಾಪವನ್ನು ಮನ್ನಿಸು. ಜಾತಿ ಭೇದಗಳ ಕ್ರೌರ್ಯದಿಂದ, ಮೇಲೆದ್ದವರ ಅಹಂಕಾರದಿಂದ, ಕೆಳಗೆ ಬಿದ್ದವರ ಹೇಳಿತನದಿಂದ, ಪಂಡಿತರ ಸ್ವಾರ್ಥ ಬುದ್ಧಿಯಿಂದ, ಪಾಮರರ ಮೂರ್ಖತನದಿಂದ ನಿನ್ನ ಸುಂದರ ಸುರಮಂದಿರವು ರುದ್ರ ಸ್ಮಶಾನವಾಯಿತೆ. ವಾಸಿಸಿರುವೆ